ಓಂ ಶ್ರೀ ಮಾತ್ರೇ ನಮಃ. ಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಲಕ್ಷ್ಮಿ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಅಂತಂದರೆ ಹಣ, ಸಂಪತ್ತು, ಅದೃಷ್ಟ, ಸಮೃದ್ಧಿ, ಸೌಂದರ್ಯದ ದೇವತೆ ಅಂತ. ವೈಕುಂಠದ ಅಧಿಪತಿಯಾದಂತಹ ಶ್ರೀ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ. ವಿಷ್ಣುವಿಗೆ ವಿಶ್ವವನ್ನು ರಕ್ಷಿಸಲು, ಪರಿವರ್ತಿಸಲು ಸಹಾಯ ಮಾಡುವವಳು ವೈಷ್ಣವಿ ಶಕ್ತಿ. ಲಕ್ಷ್ಮಿ ಅಂತಂದರೆ ಚಿಹ್ನೆ, ಗುರುತು, ಸೂಚನೆ, ಸಂಕೇತ, ಲಾಂಛನ. ಯಾವ ಚಿಹ್ನೆಯನ್ನು ಮನುಷ್ಯರು ಸುಖದ ಸೂಚನೆ ಅಂತ ಬಯಸ್ತಾರೋ ಅದನ್ನು ಲಕ್ಷ್ಮಿ ಅಂತ ಕರೆಯಲಾಗುತ್ತೆ. ಲಕ್ಷ್ಮಿ ಅಂತಂದರೆ ನಮಗೆ ಸಂಪತ್ತನ್ನು ನೀಡುವವಳು, ನಮ್ಮನ್ನು ಪುಣ್ಯದ ಕೆಲಸಗಳಲ್ಲಿ ಪ್ರೇರೇಪಿಸುವವಳು ಅಂತ ಅರ್ಥ. ಲಕ್ಷ್ಮಿ ಅಂದರೆ ಲಾಭ, ಒಳ್ಳೆಯ ಲಕ್ಷಣ, ಚಿಹ್ನೆ ಅಥವಾ ಲಾಂಛನ, ಹೊಂದಬೇಕೆಂಬ ಬಯಕೆ, ಈ ಅರ್ಥ ಕೂಡ ಬರುತ್ತೆ. ಬದುಕಿನಲ್ಲಿ ಏನಾದರೂ ಲೌಕಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದ್ರೆ ಒಂದು ಗುರಿ ಹೊಂದಿರಬೇಕು. ಲಕ್ಷ್ಮಿ ಅಂತಂದರೆ ಗುರಿ ಎಂಬ ಅರ್ಥ ಕೂಡ ಬರುತ್ತೆ. ಲಕ್ಷ್ಮಿ ಅಂದರೆ ಶೋಭೆ, ಸಂಪತ್ತು, ಚೆಲುವು.